ಹಾಯ್ ನನ್ನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. 4 ದಿನ ಆಯ್ತು 4 ವಿಡಿಯೋಕ್ಕೆ ಕಮೆಂಟ್ಗಳು ರಿಪ್ಲೈ ಕೊಟ್ಟೀನಿ. ಒಂದಿಷ್ಟು ಅದರಾಗ ನನಗೆ ಮನಸ್ಸಿಗೆ ಖುಷಿ ಕೊಡುವಂಥ ಕಮೆಂಟ್ಗಳಿಗೆ ರಿಪ್ಲೈ ಕೊಡ್ಬೇಕಂತ ಕುಂತೀನಿ. ಶಾರದಾ ಸಿಸ್ಟರ್ ನೋಡಿ, ಯಾರಿಗೆ ಏನು ಜೀವನದಾಗ ಸಿಕ್ಕಿರಲ್ಲ ಅದ್ರ ಬೆಲೆ ಅವ್ರಿಗೆ ಗೊತ್ತೇ ಆಗುತ್ತೆ ನೋಡಿ. ಕಮೆಂಟ್ಗಳ ಮೂಲಕ ಹೇಳ್ತೀನಿ. ಶಾರದಾ ಸಿಸ್ಟರ್ ಪಾಪ ತಾಯಿಯವರಿಲ್ಲ, ನಮ್ಮ ಅವ್ವಾರು ಉರಿ ಬೈದ್ರಲ್ಲ, ಆ ವಿಡಿಯೋ ಕಮೆಂಟ್ ಬಂತು. ಅದಕ್ಕೆ ಸಿಸ್ಟರ್ ಹೇಳೋದು ತಾಯಿ ಇರಬೇಕು ಅಂತ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನಿಮ್ಮನ್ನು ನೋಡಿದರೆ. ದೇವರು ಒಳ್ಳೆಯದು ಮಾಡಲಿ ಸಿಸ್ಟರ್ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದರೆ ತುಂಬ ಖುಷಿ ಆಯಿತು. ಇರಲಿ ಸಿಸ್ಟರ್, ಏನು ಮಾಡೋದು, ನಮ್ಮ ಮನೆ ಬರ್ದಾಗ ಇದ್ದಿದ್ದನ್ನು ಬೇಡ್ಕೊಂಬಂದ ನಾವು ಅನುಭವಿಸ್ಲೇಬೇಕು. ಇದ್ದಾಗ ಯಾರ ಬೆಲೆನೂ ಗೊತ್ತಾಗಲ್ಲ, ಓದ್ನಾಗೇ ಅವ್ರವ್ರ ಬೆಲೆ ತಿಳಿಯೋದು ನೋಡಿ. ಶಾರದಾ ಸಿಸ್ಟರಿಗೆ ಕಮೆಂಟ್ ಮಾಡ್ತಿದ್ರು, MN ನಗರದ ಏನೈತೆ ಅವ್ರ ಐಡಿಯಾ ಸರ್. ಗಾಡ್ ಬ್ಲೆಸ್ ಯು ಶ್ರಾವಣಿ ಅಂತ ಕಮೆಂಟ್ ಮಾಡಿರಿ. ಫಸ್ಟ್ ಟೈಮ್ ಅವ್ರು ಕಮೆಂಟ್ ಮಾಡಿದ್ದು, ತುಂಬ ಖುಷಿ ಆಯಿತು ಸಿಸ್ಟರ್. ಆ ಸಿಸ್ಟರ್ ಹೇಗಿದ್ದೀರಿ ಅಂತ ಕಮೆಂಟ್ ಮಾಡಿ. ಸೂಪರ್. ನಾನು ಬಿಜಿ ಇದ್ರೂ, ಗಾಯತ್ರಿ ಸಿಸ್ಟರು, ನಾನು ಬಿಜಿ ಇದ್ರೂ ರಾತ್ರಿ ಮಲ್ಕೊಳುವಾಗಾದರೂ ನಿಮ್ಮ ವಿಡಿಯೋ ನೋಡಿ ಮಲ್ಕೋತೀನಿ ರೀ ಸಿಸ್ಟರ್ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಬಿಜಿ ಇದ್ದು ರಾತ್ರಿ ಮಲ್ಕೊಳಾಗಾರ ನಮ್ಮ ವಿಡಿಯೋ ನೋಡಿ ಖುಷಿ ಪಡ್ತಿಲ್ಲ, ಖುಷಿ ಆಯಿತು. ನೋಡಿ ಮಲ್ಕೋತೀನಿ ರೀ ಸಿಸ್ಟರ್ ಅಂತ ಕಮೆಂಟ್ ಮಾಡಿ. ಶ್ರಾವಣಿ ಮುದ್ದಾಗಿದ್ದಾಳೆ ಸೂಪರ್ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸಿಸ್ಟರ್. ಶ್ರಾವಣಿಗೆ ಆರಾಮ್ ಇಲ್ಲ, ಟೆನ್ಷನ್ನಲ್ಲಿ ಕೂಡ ವಿಶ್ ಮಾಡಿದ್ರಲ್ಲ, ತುಂಬ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡಿರಿ. ಸುರೇಖಾ ಸಿಸ್ಟರು ಬರ್ತಡೇ ಇತ್ತು, ಹಿಂಗಾಗಿ ಶ್ರಾವಣಿ ಹುಷಾರಿಲ್ಲ, ಅದರ ಟೆನ್ಷನ್ ಒಳಗೂ ನೀವು ವಿಶ್ ಮಾಡಿಲ್ಲ, ತುಂಬ ಖುಷಿ ಆಯ್ತು ಅಂತೀರಿ. ನನಗೂ ತುಂಬ ಖುಷಿ. ಆದ್ರೆ ವಿಶ್ ಮಾಡೋಕೆ ಯಾರದೇ ಬರ್ತಡೇ ಇರಲಿ ಏನೇ ಇರಲಿ ವಿಶ್ ಮಾಡೋಕೆ ನಾನು ತುಂಬ ಖುಷಿ ನೋಡಿ. ತ್ರಿವೇಣಿ ಸಿಸ್ಟರು, ಆಯ್ ಅಕ್ಕ, ನಾನು ಕೂಡ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೀನಿ. ಅವ್ವ ಕರ್ಕೊಂಡು, ನನಗೂ ಆರಾಮಿಲ್ಲ, ಅದಕ್ಕೆ ವಿಡಿಯೋ ಹಾಕೋಕೆ ಆಗಿಲ್ಲ. ನೈಸ್ ವಿಡಿಯೋ, ನಾನು ತುಂಬ ಕಷ್ಟಪಟ್ಟು ಹಾಕ್ತಾಯಿದ್ದೀನಿ ವಿಡಿಯೋ. ನಿಮ್ಮ ಥರ ಯಾವಾಗ ಓಡಿ ವಿಡಿಯೋ ಜನ ನೋಡುತ್ತಾರೆ ಅನ್ನಿಸಿಬಿಟ್ಟಿದೆ ಅಕ್ಕ ಅಂತ. ನೋಡ್ತಾರೆ ಸಿಸ್ಟರ್, ಜನಗಳು ನೋಡ್ತಾರೆ, ಆದರೆ ವೈರಲ್ ಮಾಡಬೇಕು ನೋಡಿ ವಿಡಿಯೋಗಳು, ಹಂಗಂದ್ರೆ ನೋಡ್ತಾರೆ. ಲಕ್ಷ್ಮೀ ಸಿಸ್ಟರ್, ಅಮ್ಮ ನಿಮಗೆ ತುಂಬ ಹೆಲ್ಪ್ ಮಾಡುತ್ತಾರೆ. ಹೌದು ಸಿಸ್ಟರ್, ನಿಜವಾಗ್ಲೂ ಅಮ್ಮ, ಅಣ್ಣ, ಅಕ್ಕ, ಮಾಮ, ವೈನಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ ನೋಡಿ. ರೈನಾ ಸಿಸ್ಟರ್, ಶ್ರಾವಣಿಗೆ ಏನು ಪ್ರಾಬ್ಲಮ್ ಇಲ್ಲದಿರುವ ಹಾಗೆ ವಾಸಿ ಆದರೆ ಸಾಕು ಸಿಸ್ಟರ್. ಅದೇ ಸಿಸ್ಟರ್, ಅದೇ ಟೆನ್ಷನ್ ನೋಡಿ ನನಗೂ ಕೂಡ, ಹಂಗಾದರೆ ಸಾಕು ನೋಡಿ, ಮತ್ತೇನು ಬೇಡ. ರೇಣುಕಾ ಅಮ್ಮ ಕಮೆಂಟ್ ಮಾಡ್ಯಾರ, ಒಂದು ರೀತಿ ಅದೃಷ್ಟವಂತ ಇದ್ದೀರಿ ಸಾವಿತ್ರಿ ನೀವು, ಯಾಕಂದ್ರೆ ಅಮ್ಮ ಅಣ್ಣನ ಬೆಂಬಲ ಬಹಳ ಇದೆ, ಅದಕ್ಕೆ ದೇವರು ಇದ್ದಾನೆ ಅನ್ನೋದು. ನೀವು ಬಡದಾಡೋದು ನೋಡಿ ಬೇಜಾರಾಗುತ್ತೆ, ಏನು ಮಾಡೋದು ಅಮ್ಮ, ಮಾಡಲೇಬೇಕಲ್ಲ. ರೇಣುಕಾ ಅಮ್ಮ ಬಿಜಾಪುರ್ನಿಂದ ಕಮೆಂಟ್ ಮಾಡ್ಯಾರ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಬಡ್ದಾಡಲೇಬೇಕಮ್ಮ, ಜೀವನ ನಿಮ್ಮ ಹೊಟ್ಟೆಯಾಗ ಹುಟ್ಟಿವಂದ್ರೆ ನಾವು ಬಡ್ದಾಡಲೇಬೇಕು ನೋಡಿ. ನಿಮ್ಮ ಹೆಸರು ತರಬೇಕಂದ್ರೆ ಇಷ್ಟೆಲ್ಲ ಕಷ್ಟಪಡಲೇಬೇಕು. ಶಿವಲೀಲಾ ಸಿಸ್ಟರ್, ನಾನು ದೇವರು ಕೊಡ್ಬೋದಾನೆ ಅಂತ ಏನೂ ಅರ್ಥ ಆಗಲಿಲ್ಲ ಸಿಸ್ಟರ್ ನಿಮ್ಮ ಕಮೆಂಟು. ಸಾವಿತ್ರಿ ಸಿಸ್ಟರ್, ನನ್ನ ನೇಮು ಸಾವಿತ್ರಿ ರೀ, ನಾನು ಟೈಲರಿಂಗ್ ಮಾಡುತ್ತೇನೆ. ಹೌದಾ ಸಿಸ್ಟರ್, ಥ್ಯಾಂಕ್ ಯು ಸೊ ಮಚ್. ನಮ್ಮ ನೇಮು ಸಾವಿತ್ರಿ, ನಾನು ಟೈಲರಿಂಗ್ ಮಾಡ್ತೀನಿ. ನಿಮ್ಮ ನೇಮು ಸಾವಿತ್ರಿ, ನೀವು ಟೈಲರಿಂಗ್ ಮಾಡ್ತೀರಿ. ತುಂಬ ಖುಷಿ ಆಯಿತು ಸಿಸ್ಟರ್. ನಿಮ್ಮದು ಯಾವಾಗ ಆಯಿತು ಬರ್ತಡೇ? ವಿಶ್ ಯು ಹ್ಯಾಪಿ ಬರ್ತಡೇ. ನಿಮಗೂ ನಾನು ಶಿವಲೀಲಾ ಗುಲ್ಬರ್ಗದಿಂದ ಮಾತು ಕೇಳಿದರೆ ಕೇಳಬೇಕು ಅನಿಸ್ತಾಯಿ ನೋಡಿ. ಅವ್ರಿಗೆ ಇಂಗ್ಲೀಷ್ನಾಗ ಕಮೆಂಟ್ ಹಾಕಿದ್ರು, ಕನ್ನಡದ ಹಾಕ್ರಿ. ಅವ್ರಿಗೆ ನಮ್ಗೆ ಹೆಂಗೆ ಇಂಗ್ಲೀಷ್ನಾಗ ಹಾಕಬಲ್ಲ, ಅವ್ರಿಗೆ ಹೆಂಗೆ ಮಿಸ್ಟೇಕ್ ಆಗುತ್ತೆ ನೋಡಿ. ನನ್ನ ಮಾತು ಕೇಳಕತ್ರ ಕೇಳಬೇಕಾ ಅಂತ ಅನಿಸುತ್ತಂತ. ನನ್ನ ಬರ್ತಡೇ 10ನೇ ತಾರೀಕಿಗೆ ಇದೆ, ನಾಳೆಗೆ ಇದೆ. ಎಷ್ಟು ಮುದ್ದಾಗಿದ್ದಾಳೆ ಮಕ್ಕಳು. ಥ್ಯಾಂಕ್ ಯು ಸಿಸ್ಟರ್. ನಿಮ್ಮ ಬಾಬಿ ಏನು ಸಿಸ್ಟರ್ ಅರ್ಥ ಆಗಲ್ಲ ಸಿಸ್ಟರ್, ಕಮೆಂಟ್ ಸ್ವಲ್ಪ ಅರ್ಥ ಆಗಲ್ಲ. ನನ್ನ ಮಗಳು ಹೆಸರು ಸಿಂಧೂರಿ, ನಾನು ಸಾವಿತ್ರಿ ಸಿಸ್ಟರ್ ಮಗಳು ಬರ್ತಡೇಗೆ ವಿಶ್ ಮಾಡಿದ್ನಲ್ಲ, ಹೆಸರು ಗೊತ್ತಿಲ್ಲ ಅಂತ ನಾನು ಮಾಡಿದೆ, ಸಿಂಧು ಅಂತ ನೋಡಿ. ಗೀತಾ ಸಿಸ್ಟರ್, ಬೇಜಾರಾಗಬೇಡಿ ಶ್ರಾವಣಿಗೆ ಆರಾಮಾಗುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ, ಆ ದೇವರು ಎಲ್ಲ ಒಳ್ಳೆಯದೇ ಮಾಡುತ್ತಾನೆ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನಿಮ್ಮ ಬಾಯಾರಿಕೆಲೆ ಆರಾಮಾದರೆ ಸಾಕು. ಟಿಚಿಂಗ್ ಮಿಷನ್ ಮೋಟರ್ ರೇಟ್ ಎಷ್ಟು ಸಿಸ್ಟರ್? ಅಯ್ಯೋ ವೀಣಾ ಸಿಸ್ಟರ್, ಸಾರಿ, 1200 ರೂಪಾಯಿ ಕೊಡ್ತೀನಿ ನೋಡಿ. ನಂದು ಮೋಟರ 1200 ಕೊಡ್ತೀನಿ. ಆಫರ್ನಾಗಿತ್ತು, ಆವಾಗ ತೊಗೊಂಡೆ ನೋಡಿ.
ನೆಕ್ಸ್ಟು ಅವ್ವ ದವಾಖಾನೆ ತೋರಿಸ್ಕೊಂಡು ಅವರು ಹೋಗಿದ್ನಲ್ಲ ಆ ವಿಡಿಯೋಕ್ಕೆ ಬಂದಂಥ ಕಮೆಂಟು, ತ್ರಿವೇಣಿ ಸಿಸ್ಟರ್ ಆ ಅಕ್ಕ ಆರಾಮಿರಿ, ಶ್ರಾವಣಿಗೆ ಏನೂ ಆಗಲ್ಲ, ಧೈರ್ಯ ಕಳ್ಕೋಬೇಡಿ, ಧೈರ್ಯದಿಂದ ಇರಿ ಅಕ್ಕ, ರಾಯರಿದ್ದಾರೆ ನಿಮ್ಮ ಜೊತೆಯಲ್ಲಿ ಅಕ್ಕ, ನಾನು ಕೂಡ ರಾಯರಿಗೆ ಕೇಳಿಕೊಳ್ಳುತ್ತೇನೆ ಅಕ್ಕ, ನೈಸ್ ಲವ್ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನಮಗೋಸ್ಕರ ನೀವೆಲ್ಲರೆಷ್ಟು ಬಡ್ದಾಡ್ತಿಲ್ಲ, ನೀವೆಲ್ಲರೆಷ್ಟು ನೊಂದ್ಕೊತಿಲ್ಲ, ತುಂಬ ಬೇಜಾರಾಗುತ್ತಾ. ಹೌದು ರೀ, ಅಳಬ್ಯಾಡಿ ಸೀಸ್, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. MN ಅಂತೈತ್ರಿ. ಸುರೇಖಾ ಸಿಸ್ಟರ್ ಹಾಯ್ ಅಕ್ಕ ಅಂದಿರಿ. ಹಾಯ್ ಸಿಸ್ಟರ್. ವಿಜ್ಜು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಲೈಕ್ ಕೊಟ್ಟಿದ್ದಕ್ಕೆ. ರೋಹಿನ್ ಅಂತೈತೆ, ಏನು ಬೇಜಾರು ಮಾಡ್ಕೋಬೇಡಿ ಸೀಸ್, ಎಲ್ಲ ಆರಾಮಾಗುತ್ತೆ ಶ್ರಾವಣಿಗೆ, ನೈಸ್ ಎಲ್ಲ ಆರಾಮಾಗುತ್ತೆ ಶ್ರಾವಣಿಗೆ ಅಂತ ಇಂಗ್ಲೀಷ್ನಾಗ ಕಮೆಂಟ್ ಮಾಡ್ಯಾರ. ನೈಸ್ ಲಾಗ್ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಶಾಂತಾ ಸಿಸ್ಟರ್ ಏನು ಕಷ್ಟ ಬಂದರೂ ಭಯ ಪಡಬಾರ್ದು ಸಿಸ್ಟರ್ ಅಂತ ಕಮೆಂಟ್ ಮಾಡಿರಿ. ನನಗೆ ಎಷ್ಟೇ ಕಷ್ಟ ಬರಲಿ, ನನಗೆ ಏನೇ ರೊಕ್ಕ ಸಮಸ್ಯೆ ಬರಲಿ, ಏನೇ ಹೊರಗೆ ಸಮಸ್ಯೆ ಬರಲಿ, ನನಗೇನೇ ಆಗಲಿ ನಾ ಭಯ ಪಡಲ್ಲ. ಮಕ್ಕಳಿಗಾದ್ರೆ ಮಾತ್ರ ಹಡ ತಾಯಿ ಕಳು ತಡ್ಕೊಳಕ್ಕಾಗಲ್ಲ ನನಗೆ. ಅದು ನೀವು ಅಂತೀರಿ ಸಿಸ್ಟರ್, ಆಗೋದಿಲ್ಲ ಶಾಂತಾ ಸಿಸ್ಟರ್. ಟೇಕ್ ಕೇರ್ ಅಂತ ಒಬ್ರು ಕಮೆಂಟ್ ಮಾಡಿರಿ. ಗಾಯತ್ರಿ ಸಿಸ್ಟರ್ ಬೀರಪ್ಪ ಮುತ್ಯ ಆಶೀರ್ವಾದ ಇರುತ್ತೆ, ಹೆದರಬೇಡ್ರಿ ಸಿಸ್ಟರ್ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಗಾಯತ್ರಿ ಸಿಸ್ಟರ್ ಹಾಯ್ ಸಾವಿತ್ರಿ, ಅಂಜು ಹೋಗಬೇಡಿ, ರಾಯರಿದ್ದಾರೆ, ಶ್ರಾವಣಿ ಆರಾಮಾಗೈತಿ, ಧೈರ್ಯ ಮಾಡಿ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಗಾಯತ್ರಿ ಸಿಸ್ಟರ್ ಬೀರಪ್ಪ ಮುತ್ಯನ ಆಶೀರ್ವಾದ ಇರುತ್ತೆ, ಹೆದರಬೇಡಿ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಹಾಯ್ ಸಾವಿತ್ರಿ, ಅಂಜು ಹೋಗಿಬೇಡಿ, ರಾಯರಿದ್ದಾರೆ, ಶ್ರಾವಣಿ ಆರಾಮಾಗುತ್ತೆ, ಧೈರ್ಯ ಮಾಡಿರಿ. ಭಾಳ ಮಂದಿ ಇದ್ರ ಬಗ್ಗೆನೇ ಕಮೆಂಟ್ ಮಾಡಿರಿ, ತುಂಬ ಖುಷಿ ಆಯಿತು. ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸಿಸ್ಟರ್ ಅಂತ ಲಕ್ಷ್ಮೀ ಸಿಸ್ಟರ್ ಕಮೆಂಟ್ ಮಾಡಿರಿ. ಲಕ್ಷ್ಮೀ ಪಾಟೀಲ್ ಅಂತೇಳಿ ನಮ್ಮ ಕಾಯಂ ಸಬ್ಸ್ಕ್ರೈಬರ್ ನೋಡಿ. ವಿಡಿಯೋನು ಎಲ್ಲರಿಗೂ ಶೇರ್ ಮಾಡ್ತಿರ್ತಾರೆ, ಅವರು ನೋಡ್ತಿರ್ತಾರೆ, ತುಂಬ ಖುಷಿ ಆಗುತ್ತೆ. ಧೈರ್ಯದಿಂದ ಇರಿ ಸಾವಿತ್ರಿ, ಶ್ರಾವಣಿ ಆರಾಮ ಆಗ್ತಾಳ, ದೇವರಿದಾನೆ. ಭಾಳ ಮಂದಿ ಇದೆ ಸಿಸ್ಟರ್, ತುಂಬ ಖುಷಿಯಾಗುತ್ತೆ. ಯಾರು ಎಷ್ಟು ಏನು ಹೇಳಿದ್ರು ನಮ್ಮ ಮಕ್ಕಳಿಗೆ ಏನಾದರೂ ಆದರೆ ನಮ್ಮ ಕರಳು ತಡೆಯಲ್ಲ, ಅಳು ಬರುತ್ತೆ. ಶಿಲ್ಪಾ ಸಿಸ್ಟರು ಯಾರು ಎಷ್ಟು ಹೇಳಿದ್ರು ನಮ್ಮ ಮಕ್ಕಳಿಗೆ ಏನಾದರೂ ಆದರೆ ನಮ್ಮ ಕರಳು ತಡೆಯಲ್ಲ, ಅಳು ಬರುತ್ತೆ. ಆದರೂ ಅಣ್ಣ ಹೇಳಿದಾರಲ್ಲ, ಸ್ವಲ್ಪ ಸರ್ಜರಿ ಮಾಡುತ್ತಾರೆ ಅಂತ, ಆರಾಮಾಗುತ್ತೆ, ನೀವು ಧೈರ್ಯವಾಗಿರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಏನು ಮಾಡೋದು. ಇದು ವಿನೋದಮ್ಮ ಕಮೆಂಟ್ ಮಾಡ್ಯಾರ, ಹೆದರಬೇಡ ಸಾವಕ್ಕ, ಏನೂ ಆಗಲ್ಲ, ರಾಯರಿದ್ದಾರೆ, ಶ್ರಾವಣಿ ಪುಟ್ಟಿ ಧೈರ್ಯವಾಗಿರು, ಏನೂ ಆಗಲ್ಲ ಅಂತ ಕಮೆಂಟ್ ಮಾಡಿರಿ. ಅದೇನೇ ಕಮೆಂಟ್ ಹೇಳಿದೆ ಅಮ್ಮ ಆಕೆಗೆ, ತುಂಬ ಖುಷಿ ಆಯಿತು. ಮತ್ತು ಆರಾಮಾಗುತ್ತೆ, ಏನು ಬೇಜಾರು ಮಾಡ್ಕೋಬೇಡಿ ಅಂತ ಸುರೇಖಾ ಸಿಸ್ಟರು. ರೇಣುಕಾ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನನಗೆ ಇಂಗ್ಲೀಷ್ನಾಗ ಇರ್ತಾನೋ ಸ್ವಲ್ಪ ಹೆಸರು ಕನ್ಫ್ಯೂಸ್ ಆಗ್ತಾವೆ, ಏನು ತಿಳ್ಕೊಬೇಡಿ. ರತ್ನ ಸಿಸ್ಟರು, ಸಿಸ್ಟರ್ ನನ್ನ ಮಗಳಿಗೂ ಶ್ರಾವಣಿ ಹಾಗೆ ಮೂಗಿನಲ್ಲಿ ಮಾಂಸ ಬೆಳೆದಿದ್ದು, ಇವತ್ತು ಆಸ್ಪತ್ರೆಗೆ ಹೋಗಿದ್ದೆ, ಔಷಧಿ ಕೊಟ್ಟಿದ್ದಾರೆ, ಕಡಿಮೆ ಆಗಿದ್ದರೆ ಆಪರೇಷನ್ ಮಾಡಬೇಕು ಅಂದಿದ್ದಾರೆ, ತಂಪಾದ ವಸ್ತುವನ್ನು ಕೊಡಬೇಡಿ ಅಂದಿದ್ದಾರೆ. ನೋಡಿರ ಇವರು ನಮ್ಮ ಸಬ್ಸ್ಕ್ರೈಬರ್ ಯಾವಾಗಲೂ ಕಮೆಂಟ್ ಹಾಕ್ತಾರೆ, ಅವ್ರ ಮಗಳಿಗೂ ಹಂಗೆ ಆಗೈತೆ ಅಂತ ನೋಡಿ. ಅವ್ರ ಮಗಳಿಗೆ ಆಪ್ರೇಷನ್ ಆಲಾರಂಗೆ ಎಲ್ಲರೂ ಕಮೆಂಟ್ ಮಾಡಿ, ಅವಳಿಗೂ ಕೂಡ ಹಂಗೆ ಹುಷಾರಾಗಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ. ನಮ್ಮ ಶ್ರಾವಣಿಗೂ ಹಂಗೆ ಅಲ್ಲಿ ಆಕೆಗೂ ಆಪ್ರೇಷನ್ ಆಗಲ್ಲ. ಮಕ್ಕಳು ಸಣ್ಣ ಮಕ್ಳಿಗೆ ಆಪ್ರೇಷನ್ ಅಂದ್ರೆ ಏನು ಗೊತ್ತಿರುತ್ತೆ ಹೇಳ್ರಿ. ಶ್ರಾವಣಿ ಆರಾಮ ಆಗುತ್ತಾಳ, ಧೈರ್ಯದಿಂದ ಇರಿಸಿ, ಏನೂ ಆಗಲ್ಲ, ದೇವರು ಅದಾನ್ರಿ ಸಿಸ್ಟರ್ ಅಂತ ಕಮೆಂಟ್ ಮಾಡಿರಿ. ವಿಜಯಲಕ್ಷ್ಮಿ ಸಿಸ್ಟರ್ ಥ್ಯಾಂಕ್ ಯು. ದೇವರು ಏನು ಆಪರೇಷನ್ ಇಲ್ಲದಾರಗಾಗೇನೆ ಹಸಿ ಮಾಡಿಬಿಟ್ರೆ ಸಾಕು ಸಿಸ್ಟರ್. ನೋಡಿ ಅವ್ರು ಏನು ಕಮೆಂಟ್ ಹಾಕ್ಯಾರ ಓದಕ್ಕೆ ಬರಲ್ಲ ನನಗೆ. ದೇವರು ಏನು ಆಪ್ರೇಷನ್ ಇದ್ದಂಗೆ ಆಪ್ರೇಷನ್ ಮಾಡೋದು ಬೇಡ, ಹಾಗೆ ವಾಸಿ ಆದರೆ ಸಾಕು ಸಿಸ್ಟರ್. ಮನೆ ದೇವರಿಗೆ ಅರಿಕೆ ಮಾಡ್ಕೊಳ್ಳಿ ಸಿಸ್ಟರ್, ಕಮ್ಮಿ ಆಗಿಬಿಟ್ರೆ ಸಾಕು ಅಂತ. ಆದ್ರೇನೋ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಇಲ್ಲಿ ವಿಜ್ಜು ಅಕ್ಕ ಕಮೆಂಟ್ ಮಾಡ್ಯಾರ, ಏನೂ ಆಗಲ್ಲ, ಟ್ಯಾಬ್ಲೆಟ್ ಮೇಲೆ ಸರಿ ಹೋಗುತ್ತೆ, ಆರಾಮ್ ಆಗುತ್ತೆ ಬಿಡು ಸಾವಿತ್ರಿ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಅಕ್ಕ.
ಶ್ರಾವಣಿ ಬೇಗ ಆರಾಮಾಗುತ್ತಾಳೆ, ಚಿಂತೆ ಮಾಡಬೇಡಿ ಅಕ್ಕ ಅಂತ ಜಯಶ್ರೀ ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. ಅಕ್ಕ 3 ರೊಟ್ಟಿ ಕಟ್ಟಬೇಡಿ, ಇನ್ನೂ ಅರ್ಧ ಜಾಸ್ತಿ ಕಟ್ಟಿ. ಓಕೆ ಸಿಸ್ಟರ್. ನನಗೆ ಖುಷಿ ಆಗುತ್ತೆ ನೋಡಿ. ಏನು ಬೇಜಾರು ಮಾಡ್ಕೋಬೇಡಿ, ಎಲ್ಲ ಆರಾಮಾಗುತ್ತೆ. ಆಶಾ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. 2 ವಿಡಿಯೋ ಕಮೆಂಟ್ ಮುಗಿದಿನ್ನ 3ನೇ ವಿಡಿಯೋ ಕಮೆಂಟು ಓದೊಂಬರಿ. ಅವ್ವನ ಊರ್ಲಿಂತ ನಮ್ಮೂರಿಗೆ ಬಂದಿಲ್ಲ, ಆ ವಿಡಿಯೋ ಕಮೆಂಟ್ರಿ. ಈ ಕಷ್ಟಗಳು ಬಂದರೆ ತಳ್ಕೊಳಕ್ಕೆ ಆಗೋದಿಲ್ಲ ಸಿಸ್ಟರ್. ಮಕ್ಕಳಿಗೆ ಆರಾಮಿರಬೇಕು, ಇಲ್ಲಾಂದರೆ ಒಂದು ಚೂರು ನೆಮ್ಮದಿ ಇರುವುದಿಲ್ಲ. ದೇವರು ಯಾವ ಮಕ್ಕಳಿಗೂ ಏನೋ ಪ್ರಾಬ್ಲಮ್ ಇಲ್ಲದರಂಗ ಮಾಡಲಿ ಸಿಸ್ಟರ್. ಶ್ರಾವಣಿಗೆ ಬೇಗ ವಾಸಿ ಆಗಲಿ ಸಿಸ್ಟರ್ ಅಂತ ಕಮೆಂಟ್ ಮಾಡಿರಿ. ರೇನಾ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಪ್ರತಿಯೊಂದು ವಿಡಿಯೋದಾಗೂ ಹೇಳ್ತಿರ್ತೀರಿ ಧೈರ್ಯ. ಪೂಜಾ ಸಿಸ್ಟರ್. ನೀವು ಒಂದೇ ದೀಪ ಹಚ್ಚುತ್ತೀರಾ? ಇಲ್ಲ, ಅವರು ಮನೆಯಲ್ಲಿ ಒಂದೇ ದೀಪ ಹಚ್ತಾರೆ ಸಿಸ್ಟರ್. ನಾನು 2 ದೀಪ ಹಚ್ತೀನಿ. ನಾನು ಅದೊಂದು ದೀಪದ ಬಗ್ಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಸಿಸ್ಟರ್ ವಿಡಿಯೋ. ನಿಮ್ಮ ಮಕ್ಕಳು ತುಂಬ ಡಿಸೆಂಟ್ ಸಿಸ್ಟರ್. ಸೂಪರ್ ಲಾಗ್ ಅಂತ ಕಮೆಂಟ್ ಮಾಡಿ. ಶಾಂತಾ ಸಿಸ್ಟರ್. ಥ್ಯಾಂಕ್ ಯು. ವಿಲಾಸಿನಿ ಸಿಸ್ಟರ್. ಸೂಪರ್ ಲಾಗ್ ಸಿಸ್ಟರ್ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸಿಸ್ಟರ್. ಶ್ರೀಶೈಲ ಉಗಾರ ಅಂತೈತೆ. ಅಕ್ಕ ಹಡದ ತಾಯಿಗೆ ಮಕ್ಕಳಿಗಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸಿಸ್ಟರ್. ತ್ರಿವೇಣಿ ಸಿಸ್ಟರ್. ಹಡ್ದವ್ಗ ಹೆಣ್ಣು ಮಕ್ಕಳಂದರೆ ತುಂಬಾ ಕಾಳಜಿಯಿಂದ ಮಾಡುತ್ತಾರೆ. ನಾಳೆ ಅವರು ಅಜ್ಜಿಗೆ ನೋಡ್ತಾರಾ ಇಲ್ಲ ಯಾರಿಗೂ ಗೊತ್ತು ಅಕ್ಕ. ಅಲ್ವಾ? ಅಜ್ಜಿಗೆ ಮೊಮ್ಮಗಳು ಅಂದರೆ ತುಂಬಾ ಪ್ರೀತಿ. ನಿಮ್ಮ ಮಾತು ಕೇಳೋಕ್ಕೆ ತುಂಬಾ ಇಷ್ಟ. ನನ್ನ ಮಾಮನ ಮಗಳು ಮುಖೇಲದಲ್ಲಿ ಇದ್ದಾರೆ, ಅವರು ಮಾತು ಕೂಡ ಹೀಗೆ ಅಕ್ಕ. ಸೂಪರ್ ವಿಡಿಯೋ, ನೀನು ಚಿಂತೆ ಮಾಡಬೇಡಕ್ಕ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಕಮೆಂಟ್ ಹಾಕುವ ಹೊತ್ತಿಗೆ ಸ್ವಲ್ಪ ಮಿಸ್ಟೇಕ್ ಆಗಿರ್ತಾವೆ. ನಮ್ಮಿಂದನೂ ಆಗೋದು, ಅವ್ರಲಿಂದನೂ ಆಗೋದು. ಎಲ್ಲರೂ ಪರ್ಫೆಕ್ಟಾಗಿ ಇರೋಕ್ಕಾಗಲ್ಲ. ಇವತ್ತಿನ ನೋಡ್ಯಾಕೆ ಕಮೆಂಟ್ ಬಂದಿದ್ದು ರಿಪ್ಲೈ ಮಾಡ್ತೀನಿ. ಒಂದು ಕಮೆಂಟ್ ಮಾತ್ರ ಮನಸ್ಸಿಗೆ ತಟ್ಟಂಗೆ ಬಂದೈತೆ ನೋಡಿ. ತುಂಬ ಖುಷಿ ಆಯ್ತು ನೋಡಿ ಆ ಕಮೆಂಟ್ ನೋಡಿ. ತ್ರಿವೇಣಿ ಸಿಸ್ಟರ್ದ ಫಸ್ಟ್ ಕಮೆಂಟು. ನೀವು ಅಕ್ಕ ವಿಡಿಯೋ ಸೂಪರ್ ಆಗಿರುತ್ತೆ, ಶ್ರಾವಣಿಗೆ ಏನೂ ಆಗಲ್ಲ ಅಕ್ಕ. ನೀವು ಹಾಕುವ ವಿಡಿಯೋ ಸೂಪರ್ ಆಗಿರುತ್ತೆ, ಶ್ರಾವಣಿಗೆ ಏನೂ ಆಗಲ್ಲ ಅಕ್ಕ. ನನ್ನ ಒಬ್ಬಳೇ ಇರಿ ಅಕ್ಕ, ನನ್ನ ಒಬ್ಬಳು ಇರಿ ಚೆನ್ನಾಗಿ ಇರ್ತಾ ಇತ್ತು ಅನಿಸುತ್ತೆ ಅಕ್ಕ. ಶ್ರಾವಣಿ ನನ್ನ ಮಗಳು ಅನ್ಕೋತೀನಿ ಅಕ್ಕ, ತಪ್ಪು ತಿಳ್ಕೊಬೇಡಿ. ಅವಳು ನೋಡಿದರೆ ತುಂಬ ಖುಷಿ ಆಗುತ್ತೆ ಸಿಸ್ಟರ್. ಶ್ರಾವಣಿ ನಿಮ್ಮ ಮಗಳೇ, ತಪ್ಪು ತಿಳ್ಕೊಳಕ್ಕೇನೈತೆ. ಸತ್ತೋರ್ ಮಕ್ಕಳು ಇದ್ದವ್ರ ಕೈಯಾಗಂತ. ಇಡೀ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಮಗಳು ನೋಡಿ, ಎಲ್ಲರೂ ಶ್ರಾವಣಿನ ತುಂಬ ಇಷ್ಟಪಡ್ತೀರಿ. ತುಂಬ ಖುಷಿ ಆಗುತ್ತಾ. ನಾನೇನೋ ತಪ್ಪು ತಿಳ್ಕೊಂಡು ನೋಡಿ. ಮತ್ತು ರೇಣುಕಾ ಅಮ್ಮ ಕಮೆಂಟ್ ಮಾಡ್ಯಾರ. ಸತ್ತವರ ಮಕ್ಕಳು ಇದ್ದವರ ಉಡಿ ಒಳಗೆ ಅಂತಾರೆ. ಎಲ್ಲರೂ ಆರೈಕೆ ಆಶೀರ್ವಾದದಿಂದ ಅವಳಿಗೆ ಆರಾಮಾಗುತ್ತೆ, ಚಿಂತೆ ಮಾಡಬೇಡಿ ಸಾವಿತ್ರಿ. ಅದೇ ಇನ್ನೇ ತ್ರಿವೇಣಿ ಸಿಸ್ಟರ್, ನಿಮ್ಮ ತಪ್ಪು ತಿಳ್ಕೊಬೇಡ್ದೆ. ಸತ್ತವ್ರ ಮಕ್ಕಳು ಇದ್ದವ್ರು ಉಡಿಯಾಗಂತ. ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಉಡಿಯಾಗ ಅದ ಶ್ರಾವಣಿ. ಎಲ್ಲ ಯಾವನೂ ತಪ್ಪು ತಿಳ್ಕೊಳಕ್ಕಿಲ್ಲ. ನಿಮ್ಮ ಮನೆ ಮಗಳು ನೋಡಿ, ನಾನು ಹೆಂಗೆ ನಿಮ್ಮ ಮನೆ ಮಗಳಾದ್ಮೇಲೆ ಆಕಿನೂ ಹಂಗೆ. ಏನು ಮಾಡೋದು ಅಮ್ಮ, ಎಷ್ಟು ಕಾಡೋದು ನೋಡಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಒಂದು ಪ್ರೀತಿ ಆಕಿಗೆ ಗುಳಿಗೆ ಎಣ್ಣೆ ಮ್ಯಾಗೆ ವಾಸಿಯಾಗಿ ಆದ್ರೆ ಸಾಕು. ನಾನು ದೇವರಿಗೆಲ್ಲ ಅಡಿಕೆ ಕಟ್ಕೊಂಡಿನಿ ಅಮ್ಮ. ಏನಾಗುತ್ತೆ ಆಲಿ ಅಮ್ಮ. ಶುಕ್ರಾರ್ಥ ನೋಡೋದೈತಲ್ಲ, ಆರಾಮಾಗುತ್ತೆ, ಯೋಚನೆ ಮಾಡಬೇಡ್ರಿ ಸಿಸ್ಟರ್ ಅಂತ ಶಿಲ್ಪಾ ಸಿಸ್ಟರು. ಅಕ್ಕ ಶ್ರಾವಣಿ ಆರಾಮಾಗುತ್ತೆ, ಏನೂ ಚಿಂತೆ ಮಾಡಬೇಡಿ. ಶ್ರೀಶೈಲ್ ಉಗಾರ್ ಅಂತೈತೆ ಐಡಿ. ಪ್ರತಿದಿನ ಕಮೆಂಟ್ ಹಾಕ್ತೀರಿ, ತುಂಬ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ ನೋಡಿ. ಎಲ್ಲ ಕಷ್ಟವನ್ನು ಮಕ್ಕಳು ನೋಡಿ ಮರಿಬೇಕು ಅಕ್ಕ. ಶ್ರಾವಣಿ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಒಳ್ಳೆಯದಕ್ಕೆ ಆಗುತ್ತೆ. ನೋಡ್ಕೊಳ್ಳಿ, ಎಲ್ಲ ಒಳ್ಳೆಯದಕ್ಕೆ ಆಗುತ್ತೆ, ಟೆನ್ಷನ್ ಮಾಡ್ಕೋಬೇಡಿ ಅಂತ ಕಮೆಂಟ್ ಮಾಡ್ರೆ ಏನೋ ಸಿಸ್ಟರು. ಮಕ್ಕಳದು ಸ್ಕೂಲ್ಗೆ ಒಂದು ಟೆನ್ಷನ್ ಸಿಸ್ಟರ್. ಈ ವರ್ಷ ನಾನು ಸ್ಕೂಲ್ ಚೇಂಜ್ ಮಾಡಿಬಿಟ್ಟಿದ್ದೀನಿ ಸಿಸ್ಟರ್. ಹೌದು ಸಿಸ್ಟರ್, ಮಕ್ಕಳು ಸ್ಕೂಲ್ದು ನೋಡಿ ಎಷ್ಟು ಅಮೌಂಟ್ ಕಟ್ಟಿದ್ರು ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಸಿಗ್ಲಿಕ್ಕಂದರೆ ತಾಯಿ ತಂದೆಗೆ ಮನಸ್ಸಿಗೆ ನೋವಾಗುತ್ತೆ. ಇವೆಲ್ಲ ಕಮೆಂಟ್ಗಳಿಗೆ ರಿಪ್ಲೈ ಕೊಟ್ಟಿನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಕಮೆಂಟ್ಗಳೆಲ್ಲ ನೋಡ್ಕೊಂಬಂದ್ರಿ. ಇನ್ನೊಂದು ವಿಷಯ ನಿಮಗೂ ಶೇರ್ ಮಾಡೋದಿತ್ತು. ಕೊಪ್ಪಳ ತಾಕ್ ನೋಡಿ, ಕೊಪ್ಪಳ ಇಲ್ಲಿನ ಮಿಲ್ಕಲ್ ತಾಕ್ ಬರ್ತೀವಿ. ಕೊಪ್ಪಳ ದೂರ ಕುಷ್ಟಗಿ ಕೊಪ್ಪಳ, ಅಲ್ಲಿ ಒಂದಾದ ಘಟನೆ ನೋಡಿದ್ದು. ಒಂದು ಗಂಡು ಒಂದು ಹೆಣ್ಣು PUC ಓದ್ತಿದ್ನಂತ್ರಿ ಮಗ. ಆನ್ಲೈನ್ ಗೇಮ್ ಮುಚ್ಚಿ ಎಷ್ಟು ಥರ ಇದ್ದಿರ್ಬೇಕು ನೋಡಿ.
ಒಬ್ಳು ಅಕ್ಕ ಇರ್ತಾರಂತ, ತಮ್ಮ ಇರ್ತಾರೆ, ಗಂಡ ಹೆಂಡತಿ ಇರ್ತಾರಂತ. ಪ್ರತಿದಿನ ಜಗಳ ಅಂತ್ರಿ ಮನ್ಯಾಗ ಆನ್ಲೈನ್ ಗೇಮ್ ಆಡೋ ಸಲಾಗ. ಆನ್ಲೈನ್ ಗೇಮ್ ಅಂದ್ರೆ ಭಾಳ ಡೇಂಜರ್ ನೋಡಿ. ಹಿಂಗಾಗಿ ಅಕ್ಕ ಪ್ರತಿದಿನ ಬೈತಿದ್ಲಂತ ತಮ್ಮಗೆ, ಆ ಥರ ಇರು ಈ ಥರ ಇರು ಅಂತೇಳಿ. ಬೈ ಹೊತ್ನ್ಯಾಗ ಅಕ್ಕ ಅಂದ್ರೆ ಹಡ ತಾಯಿ ಸಮ ನೋಡಿ. ಈಗ ಅಕ್ಕ ತಮ್ಮ ಬೈತಂದ್ರೆ ತಮ್ಮ ಸೀದಾ ದಾರಿ ಬರಲಿ, ತಮ್ಮ ಚೆನ್ನಾಗಿರಬೇಕು ಅಂತ ಅಕ್ಕನ ಒಂದು ಪ್ರಯತ್ನಕ್ಕೋಸ್ಕರ ಬೈತಿರ್ತಾರಂತ. ಅಕ್ಕ ಬೈ ಹೊತ್ನ್ಯಾಗ ತಾಯಿ ತಂದೆ ಸಪೋರ್ಟ್ ಮಾಡ್ತಿದ್ರಂತ. ಹೌದು ಹಂಗೆ ಅಕ್ಕ ಏನೋ ಒಂದು ಬುದ್ಧಿವಾದ ಹೇಳ್ತಿರ್ತಾವೆ ನೋಡಿ, ಆನ್ಲೈನ್ ಗೇಮ್ ಆಡಬಾರ್ದು, ಬರೀ ರೂಮ್ ಆಯ್ತು ಗೇಮ್ ಆಯ್ತು, ಒಟ್ಟು ಹೊರಗೆ ಯಾರೋ ಕುಂದ್ರದಿಲ್ಲಂತ, ನಿಂತರು ಒಂದು ಸಾಲಿಗೆ ಹೋಯ್ತು ಬರೀ ಗೇಮ್ ಆಡೋವಂತೆ ಆನ್ಲೈನ್ ಗೇಮ. ಮಾವನೇನು ತಿಳ್ಕೋದು ಹೊರಗೆ ಕುಂತಿದ್ರಂತ. ಅಕ್ಕ ಬಂದು ಕರೆದಾಳ, ಮಾನೇನು ತಿನ್ಬಾ ಎಲ್ಲರೂ ಕೂಡ ಕುಂತ ಅಂತೇಳಿ. ಗೇಮ್ ಆಡೋ ಸಲ ಹೊಸ ಬೇದಾರಿ ಮಾತುಕತೆ ಮನ್ಯಾಗ. ಅಕ್ಕ ಹಾಡೋ ತಾಯಿ ಸಮ ನೋಡಿ. ಯಾಕೆ ಹೇಳಕತ್ತ ಇಷ್ಟು ಹೊತ್ತಿ ಹೇಳ್ತೀರಿ, ಮುಂದೆ ವಿಷಯ ಕೇಳಿ ನಿಮಗೂ ಶಾಕ್ ಆಗುತ್ತೆ. ಅಣ್ಣ ಬೇದಾಳ ನೋಡಿ. ಬೇಯನ ಕರ್ಕೊಂಡು ಬಂದ ಹೊರಗೆ, ಕರ್ಕೊಂಡು ತಾಯಿ ತಂದೆ ಮುಂದೆ ಕರ್ಕೊಂಬಂದಾಳ. ಮತ್ತು ಅಲ್ಲಿಗೂ ಸ್ವಲ್ಪ ಬೇದಾಳ. ಅಕ್ಕ ಬುದ್ಧಿ ಹೇಳ್ಯಾಳ. ತಾಯಿ ತಂದೆನೂ ಅಕ್ಕಗೆ ಸಪೋರ್ಟ್ ಮಾಡಿದ್ರಂತ, ಅಕ್ಕನ ಕಡೆನಾಗಿ ಮಾತಾಡಿದ್ರಂತ. ಅವಾಗ ಅಕ್ಕನ ಕಡೆ ಮಾತಾಡೋಣ, ಅಕ್ಕಗೆ ಸಪೋರ್ಟ್ ಮಾಡ್ತಾರೆ. ಅಕ್ಕನ ಮ್ಯಾಗ ಅಷ್ಟು ಕೋಪ ಬಂತಂತ್ರಿ. PUC ಏನು ಓದ್ತಿದ್ನಲ್ಲ ತಮ್ಮಗ, ಅಕ್ಕನ ಮ್ಯಾಗ ಅಷ್ಟು ಕೋಪ ಬಂದು ರಾತ್ರಿ ಅಕ್ಕಗೆ ಚಾಕು ತೊಂದು ಚುಚ್ಚಾಕೆ ಹೋಗ್ಯಾನ್ರಿ. ಅಕ್ಕ ಚಾಕು ತೊಂದು ಚುಚ್ಚಾಕೆ ಹೋಗ್ಯ ನೋಡಿ. ತಂದೆ ಬಿಡ್ಸಕ್ಕೆ ಹೋಗ್ಯಾನ. ತಂದೆ ಚುಚ್ಚಾನ, ತಾಯಿಗೆ ಚುಚ್ಚಾನ. ತಂದೆ ತಾಯಿಗೆ ಅಕ್ಕಗೆ ಚುಚ್ಚಾನ. ಮತ್ತು ಅವ್ರು ಮೂವರು ಚುಚ್ಕೊಂಡ್ಮ್ಯಾಗ ಇವು ಗಾಬರಿಯಾಗಿ ತಾನು ಚುಚ್ಕೊಂಡ್ಬಿಟ್ಟಾನ. ತಂದೆ ಅಕ್ಕ ಜಾಗ ಮ್ಯಾಗನೇ ಕಲಸ ಆಗ್ಯಾರಂತ್ರಿ. ತಾಯಿ ಸೀರಿಯಸ್ನ್ಯಾಗ ಅದಾಳಂತ. ಒಂದು ಆನ್ಲೈನ್ ಗೇಮಿನಿಂದ ಇಷ್ಟು ಒಂದು ಕುಟುಂಬ ಹಾಳಾಗತ್ತಂದ್ರೆ ಯಾರೂ ನಂಬಲ್ಲ. ಆದ್ರೆ ಮಕ್ಕಳಿಗೆ ಫೋನ್ ಕೊಡೋದು ಅವಾಯ್ಡ್ ಮಾಡಿ. ಆದಷ್ಟು ಮಕ್ಕಳಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳ್ರಿ ಮನ್ಯಾಗ. ನಮ್ಮ ಒಂದ ಮಗ ಒಂದ ಮಗಳು ಅಂತ ಅಪ್ರೂಪ್ ಮಾಡಿರಿ. ತಿನ್ನಕ್ಕೆ ಉಣ್ಣಕ್ಕೆ ಅಪ್ರೂಪ್ ಇರಬೇಕು. ಇದು ಎಲ್ಲ ಈ ಥರ ಮಕ್ಕಳು ಈಗ ಎಷ್ಟೋ ಜನ ಮಕ್ಕಳು ಬರೀ ಇದೇ ಕೇಳ್ತಾ, ತಾಯಿ ತಂದೆ ಮಗನ ಕೊಂದ, ಮಗ ತಂದೆ ಕೊಂದ, ಈ ಥರ ವಿಷಯ ಮಾತ್ರ ಕೇಳಿ ಬೇಜಾರಾಗೈತಿ. ಆದರೆ ಈ ವಿಷಯ ನೋಡಿ, ಅಕ್ಕ ಒಂದು ತಾಯಿಯಾಗಿ ತಮ್ಮಗ ಸೀದಾ ದಾರಿ ಬರಲಿ, ತಮ್ಮ ತಿದ್ದುಕೊಲಿ ಅಂತ ಬುದ್ಧಿ ಹೇಳಕ್ಕೆ ಹೋಗಿ ಆಕಿನ ಜೀವನನೇ ಕೊಟ್ಲು. ಅಂತಾರಲ್ರಿ, ಅಕ್ಕ ಹಿರಿಯ ಅಕ್ಕ ಅಂದ್ರೆ ಹಡ ತಾಯಿ ಸಮ ಅಂತ. ಅದು ಸುಳ್ಳಲ್ಲ. ಹಿಂಗಿರ್ತಾವೆ ಎಲ್ಲ ಸಮಾಜ ಒಳಗೆ. ಆದ್ರೆ ನಮಗೆ ಗೊತ್ತಿರಲ್ಲ. ಇಲ್ಲಿ ನಮ್ಮಲ್ಲಿ ಆದ್ರೆ ಆಗೈತೆ ಅಂತೀವಿ. ಅದಕ್ಕೆ ಆದಷ್ಟು ಮಕ್ಕಳನ್ನು ಆನ್ಲೈನ್ ಗೇಮಿಂದ ಹೊರಗಿಡ್ರಿ. ಅದು ಒಂದು ಮನುಷ್ಯ ಒಂದು ಚಟಕ್ಕೆ ಬಿತ್ತಂದ್ರೆ ಜೀವ ಹೋದರ ಹೋಲಿ ಇದ್ದರ ಇಲ್ಲಿ ಯಾರೂ ಬೇಕಾಗಲ್ಲ. ಅದೇ ಮುಖ್ಯ ಆಗ್ಬಿಡುತ್ತೆ ನೋಡಿ ಆಗಿನ ಸಮಯ. ಅದು ತಪ್ಪು ಅಂತ ಅವ್ಕೆ ತಿದ್ಕೊಳಲ್ಲ ಮಕ್ಕಳು. ಅವಕ್ಕೆ ಮಕ್ಳಿಗೆ ಏನು ಗೊತ್ತಿರುತ್ತೆ ರೀ, ಆನ್ಲೈನ್ ಗೇಮೇ ಹೆಚ್ಚಾಯ್ತು, ತಂದೆ ತಾಯಿ ಅಕ್ಕ ಹೆಚ್ಚಲ್ಲ. ಇವ್ರು ಬೈತಾರ ಅಂತೇಳಿ ಅವ್ರನ್ನ ಕೊಲೆ ಮಾಡಿದ. ಬೇದ ಹೇಳಿದವ್ರು ಬುದ್ಧಿಗೆ ಹೇಳಿದ್ರಂತ ಅವ್ರಿಗೆ ಎಲ್ಲಿ ಗೊತ್ತಿರ್ತೀರಿ. ಮಕ್ಕಳು ಆಟ ಹೇಳೋ ತಿಳ್ಕೊಂಡಿರಲ್ಲ. ಮಕ್ಕಳಂದ್ರೂ PUC ಅಂದ್ರೆ ದೊಡ್ಡವಾದನ್ರಿ, ತಿಳ್ಕೊಬೇಕಾಗಿತ್ತು. ಮುದ್ದಾದ ಸಂಸಾರ ಏನು ಮಾಡೋದು ನೋಡಿ. ಅವಾಗೇನು ಜೀವಕ್ಕೆ ಅಪ್ಪ ಇಲ್ಲ ಅಂತೇಳಿ ತಾಯಿ ಸೀರಿಯಸ್, ಅಕ್ಕ ತಂದೆ ಅನಸ್ತೆ ಜೀವ ಕೊಟ್ಟಂಗತ್ತಲ್ರಿ. ತಾಯಿನೂ ಬದುಕ್ತಾವ ಬಿಡ್ತಾವ ಗೊತ್ತಿಲ್ಲ. ನಾವು ಮೊಬೈಲ್ದಾಗ ಬಂದಿದ್ದು ನೋಡಿದ್ದು ಏನೋ ಹೇಳ್ಬೇಕು ಅನ್ನಿಸ್ತು, ಹೇಳೀನಿ. ಬಾಯ್ ಸ್ನೇಹಿತರೆ.